ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 40. ಗುರುವಿನ ಕೃಪೆಯಿಂದ ವೃದ್ಧ ದಂಪತಿಗೆ ಸಂತಾನ. ಗಾಣಗಾಪುರದಲ್ಲಿ ಸೋಮನಾಥ ಮತ್ತು ಗಂಗಾ ಎಂಬ ವೃದ್ಧ ದಂಪತಿಗಳು ವಾಸಿಸುತ್ತಿದ್ದರು. ಅವರಿಗೆ ಸಂತಾನವಿಲ್ಲದ ಕಾರಣದಿಂದ ಗಂಗಾ ಪ್ರತಿದಿನ ಗುರುಗಳ ಮಠಕ್ಕೆ ಬಂದು ಭಕ್ತಿ ಭಾವದಿಂದ ಸೇವೆಯನ್ನು ಮಾಡುತ್ತಿದ್ದಳು. ಒಂದು ದಿನ ಗುರುಗಳು ಆಕೆಯನ್ನು ಕೇಳಿದರು, ನೀನು ಪ್ರತಿದಿನ ನನ್ನನ್ನು ನೋಡುವುದಕ್ಕೆ ಕಾರಣವೇನು ಎಂದು. ಅದಕ್ಕೆ ಆಕೆ ವಿನಮ್ರವಾಗಿ ಉತ್ತರಿಸಿದಳು, ಗುರುವೇ, ಮೊದಲು ನಾನು ಸಂತಾನಕ್ಕಾಗಿ ಪ್ರಾರ್ಥಿಸುತ್ತಿದ್ದೆ. ಆದರೆ ಈಗ ನನಗೆ ತಿಳಿದು ಬಂದಿದೆ, ಮಕ್ಕಳಿಗಿಂತ ಆತ್ಮಸಾಕ್ಷಾತ್ಕಾರವೇ ಶ್ರೇಷ್ಠ ಎಂದು. ಗುರುಗಳು ನಗುತ್ತಾ ಹೇಳಿದರು, ನಿನಗೆ ಸಂತಾನವೂ ದೊರೆಯುತ್ತದೆ, ಮೋಕ್ಷವೂ ಸಿಗುತ್ತದೆ ಎಂದು. ಅವರು ಆಕೆಗೆ ಅಶ್ವತ್ಥ ವೃಕ್ಷದ ಸುತ್ತ ಪ್ರದಕ್ಷಿಣೆ ಮಾಡಲು ಹೇಳಿದರು. ಗುರುಗಳ ಆಜ್ಞೆಯನ್ನು ಗಂಗಾ ಶ್ರದ್ಧೆ ಮತ್ತು ಭಕ್ತಿಯಿಂದ ಅನುಸರಿಸಿದಳು. ಪ್ರತಿದಿನ ಸಂಗಮದಲ್ಲಿ ಸ್ನಾನ ಮಾಡಿ ಅನೇಕ ಪ್ರದಕ್ಷಿಣೆಗಳನ್ನು ಹಾಕುತ್ತಿದ್ದಳು. 4ನೆಯ ದಿನ ಆಕೆಗೆ ಕನಸಿನಲ್ಲಿ ಒಬ್ಬ ಬ್ರಾಹ್ಮಣನ ದರ್ಶನವಾಯಿತು. ಆತನು ಹೇಳಿದನು, ಗುರುವಿನ ದರ್ಶನವನ್ನು ಪಡೆ, ನಿನಗೆ ಬಯಸಿದ ಆಶೀರ್ವಾದವು ದೊರೆಯುತ್ತದೆ ಎಂದು. ಆಮೇಲೆ ಗಂಗಾ ಗುರುವರ್ಯರ ದರ್ಶನಕ್ಕೆ ಹೋದಳು. ಗುರುಗಳು ಆಕೆಗೆ 2 ಮಾವಿನ ಹಣ್ಣುಗಳನ್ನು ಪ್ರಸಾದವಾಗಿ ನೀಡಿ ಆಶೀರ್ವದಿಸಿದರು. ನಿನಗೆ ಶೀಘ್ರದಲ್ಲೇ 1 ಹೆಣ್ಣು ಮಗು ಮತ್ತು 1 ಗಂಡು ಮಗು ಜನಿಸುವರು ಎಂದು ಹೇಳಿದರು. ವಯೋವೃದ್ಧೆಯಾದ ಗಂಗಾ ಕೆಲವೇ ತಿಂಗಳಲ್ಲಿ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದಳು. ಇದನ್ನು ಕಂಡು ಎಲ್ಲರೂ ಆಶ್ಚರ್ಯಗೊಂಡರು. ಆಕೆ ಮಗುವನ್ನು ಗುರುವರಿಯರ ಪಾದ ಪದ್ಮಗಳ ಬಳಿ ತೆಗೆದುಕೊಂಡು ಹೋದಳು ಮತ್ತು ವಿನಮ್ರವಾಗಿ ಕೇಳಿದಳು, ಗುರುವೇ, ಗಂಡು ಮಗು ಯಾವಾಗ ಜನಿಸುವನು ಎಂದು. ಅದಕ್ಕೆ ಗುರುಗಳು ನಗುತ್ತಾ ಹೇಳಿದರು, ನೀನು ಮೂರ್ಖನಾದ ದೀರ್ಘಾಯುಷ್ಯ ಮಗನನ್ನು ಬಯಸುವೆಯಾ ಅಥವಾ 30 ವರ್ಷ ಬಾಳುವ ವಿದ್ಯಾವಂತ ಮಗನನ್ನು ಎಂದು. ಗಂಗಾ ವಿನಮ್ರವಾಗಿ ಉತ್ತರಿಸಿದಳು, ಗುರುವೇ, ನನಗೆ ವಿದ್ಯಾವಂತ ಮಗನಾಗಲಿ ಎಂದು. ಗುರುಗಳು ತಥಾಸ್ತು ಎಂದು ಆಶೀರ್ವದಿಸಿದರು. ಕೆಲವು ವರ್ಷಗಳ ನಂತರ ಆಕೆಗೆ ಗಂಡು ಸಂತಾನವಾಯಿತು. ಆತ ವಿದ್ಯಾವಂತನಾಗಿ ಸೋಮಯಾಗವನ್ನೂ ನೆರವೇರಿಸಿದನು. ಹೀಗೆ ಗುರುವಿನ ಕೃಪೆಯಿಂದ ವೃದ್ಧ ದಂಪತಿಗೂ ಸಂತಾನ ಪ್ರಾಪ್ತಿಯಾಯಿತು. ಇಲ್ಲಿಗೆ 40ನೆಯ ಅಧ್ಯಾಯಕ್ಕೆ ಶುಭ ಮಂಗಳವು. ಈ ಅಧ್ಯಾಯದಿಂದ ನಾವು ಕಲಿಯುವ ಜೀವನ ಪಾಠಗಳು. ನಿಷ್ಕಾಮ ಭಕ್ತಿಯೇ ಪರಮ ಕೃಪೆಗೆ ದಾರಿ. ಗಂಗೆಯು ಮೊದಲಿಗೆ ಸಂತಾನಕ್ಕಾಗಿ ಪ್ರಾರ್ಥಿಸಿದರು, ನಂತರ ಸಂತಾನಕ್ಕಿಂತ ಆತ್ಮ ಸಾಕ್ಷಾತ್ಕಾರವೇ ಶ್ರೇಷ್ಠ ಎಂಬ ಜ್ಞಾನಕ್ಕೆ ಬಂದಳು. ಇದೇ ಅವಳ ಭಕ್ತಿಯನ್ನು ಪರಿಪಕ್ವಗೊಳಿಸಿತು. ಆಗಲೇ ಗುರುವಿನ ಕೃಪೆ ಸಂಪೂರ್ಣವಾಗಿ ಪ್ರಕಟವಾಯಿತು. ಯಾರು ಫಲಾಸಕ್ತಿಯನ್ನು ತ್ಯಜಿಸಿ ಶರಣಾಗತಿಯಾಗುತ್ತಾರೋ ಅವರಿಗೆ ಇಹಲೋಕ ಸುಖವು ಪರಲೋಕ ಶ್ರೇಯಸ್ಸು ಲಭಿಸುತ್ತದೆ. ಗಂಗೆಯ ಭಕ್ತಿ ಕಾಮ್ಯದಿಂದ ನಿಷ್ಕಾಮಕ್ಕೆ ಏರಿದಾಗ ಕೃಪೆ ಸುರಿಯಿತು. ಎಲ್ಲಾ ಫಲಗಳ ಮೂಲ ಬ್ರಹ್ಮನೇ. ಗುರು ಬ್ರಹ್ಮಜ್ಞಾನಿಯ ಪ್ರತಿನಿಧಿ. ಅವರ ಅನುಗ್ರಹದಿಂದ ಅಸಾಧ್ಯವೆನಿಸುವುದು ಸಾಧ್ಯವಾಯಿತು. ಸಂತಾನವೂ ಮೋಕ್ಷವೂ ವಿಭಿನ್ನವಲ್ಲ, ಎರಡೂ ಒಂದೇ ಚೈತನ್ಯದ ಪ್ರಕಟಣೆ. ಗುರುವಿನ ದೃಷ್ಟಿಯಲ್ಲಿ ಭೌತಿಕ ಮತ್ತು ಆಧ್ಯಾತ್ಮಿಕ ಎಂದು ಭೇದವಿಲ್ಲ. ಶ್ರದ್ಧೆ ಮತ್ತು ಶರಣಾಗತಿಯು ಅತ್ಯಂತ ಶಕ್ತಿಶಾಲಿಯಾದುದು. ಆಸೆ ತ್ಯಜಿಸಿದಾಗಲೇ ಆಶೀರ್ವಾದವು ಸಿಗುತ್ತದೆ. ಪ್ರಮಾಣಕ್ಕಿಂತ ಗುಣ ಮುಖ್ಯ, ದೀರ್ಘಾಯುಷ್ಯಕ್ಕಿಂತ ವಿದ್ಯೆ ಮುಖ್ಯ. ಗುರುಕೃಪೆಯೇ ಜೀವನದ ನಿಜವಾದ ಆಧಾರ. ಯಾರು ಆತ್ಮಜ್ಞಾನವನ್ನು ಬಯಸುತ್ತಾರೋ ಅವರಿಗೆ ಜೀವನದ ಎಲ್ಲ ಅಗತ್ಯಗಳೂ ಸ್ವತಃ ಲಭಿಸುತ್ತದೆ.
ಧನ್ಯವಾದಗಳು. ಶ್ರೀ ದತ್ತಾತ್ರೇಯಾರ್ಪಣಮಸ್ತು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.